ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಅಂತಾರೆ. ಆದರೆ ಕಣ್ಣು ಮುಚ್ಚಿ ನಂಬೋ ತರಹ ಇದ್ದ ಇಬ್ಬರು ಜಗಜಟ್ಟಿ ನಾಯಕರು, ಒಬ್ಬರಿಗಾಗಿ ಒಬ್ಬರು ಪ್ರಾಣ ಕೊಡೋ ರೇಂಜ್ಗೆ ಇದ್ದವರು, ಸಡನ್ ಆಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಮುಖ ತಿರುಗಿಸ್ಕೊಂಡ್ರೆ ಏನರ್ಥ? ಹೌದು, ನಾನು ಮಾತಾಡ್ತಾ ಇರೋದು ನಮ್ಮ ಹೆಮ್ಮೆಯ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ. ಮೊನ್ನೆ ನಡೆದ ಕಾಂಗ್ರೆಸ್ ಮೀಟಿಂಗ್ನ ಒಂದು ದೃಶ್ಯ ನೋಡಿ ಇಡೀ ಕರ್ನಾಟಕ ಪಾಲಿಟಿಕ್ಸ್ ಶಾಕ್ ಆಗಿದೆ. ಸಿದ್ದರಾಮಯ್ಯನವರ ಪಕ್ಕದಲ್ಲೇ ಕುರ್ಚಿ ಖಾಲಿ ಇತ್ತು. ಆದರೆ ಸತೀಶ್ ಜಾರಕಿಹೊಳಿ ಏನು ಮಾಡಿದ್ರು ಗೊತ್ತಾ? ಬೇಕಂತಲೇ 3 ಕುರ್ಚಿ ಬಿಟ್ಟು ದೂರ ಹೋಗಿ ಕೂತ್ಕೊಂಡ್ರು. ಆಮೇಲೆ ಮತ್ತೊಬ್ಬರು ಬಂದು ಬಲವಂತ ಮಾಡಿ ಪಕ್ಕದಲ್ಲೇ ಕೂರಿಸಿದ್ರು. ಇಬ್ಬರು ಕಣ್ಣಿಗೆ ಕಣ್ಣಿಟ್ಟು ಮಾತಾಡಲಿಲ್ಲ. ಇವರಿಬ್ಬರದ್ದು ಇವತ್ತಿನ ನೆಂಟಸ್ತಿಕೆ ಅಲ್ಲ, 20 ವರ್ಷಗಳ ಇತಿಹಾಸ. ಸಿದ್ದರಾಮಯ್ಯನವರಿಗಾಗಿ ಕೋಟಿ ಕೋಟಿ ಹಣ ಚೆಲ್ಲಿದ್ದ ಜಾರಕಿಹೊಳಿ ಇವತ್ತು ಯಾಕೆ ಇಷ್ಟೊಂದು ದೂರ ಆಗಿದ್ದಾರೆ? ಈ ಇಬ್ಬರು ಅಹಿಂದ ಸಿಂಹಗಳ ನಡುವೆ ಈಗ ನಡೀತಾ ಇರೋ ಕೋಲ್ಡ್ ವಾರ್ ಹಿಂದಿರೋ ಆ ಅಸಲಿ ಮರ್ಮ ಏನು? ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ನಲ್ಲಿ ನಿಮ್ಗೊಂದು ಬಿಗ್ ಶಾಕ್ ಕಾಯ್ತಾ ಇದೆ. ಕತೆ ಶುರುವಾಗೋದು 2005ರಲ್ಲಿ. ಅವತ್ತು JDSನಲ್ಲಿ ದೇವೇಗೌಡರ ಜೊತೆ ಜಗಳ ಮಾಡಿಕೊಂಡು ಸಿದ್ದರಾಮಯ್ಯನವರು ಹೊರಗೆ ಬಂದಾಗ ಅವ್ರ ಹಿಂದೆ ಯಾರೂ ಇರಲಿಲ್ಲ. ಆಗ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಎದ್ದು ನಿಂತಿದ್ದೆ ಇದೇ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯನವರ ಉಚ್ಚಾಟನೆ ಆದ ತಕ್ಷಣ ತಾವು ತಮ್ಮ ಮಂತ್ರಿ ಸ್ಥಾನಕ್ಕೆ ರಿಸೈನ್ ಮಾಡಿ ಆಚೆ ಬಂದ್ಬಿಟ್ರು. ಥಿಂಕ್ ಮಾಡಿ, ಇವತ್ತಿನ ದಿನದಲ್ಲಿ ಯಾರಾದರೂ ಬೇರೆಯವ್ರಿಗಾಗಿ ಮಂತ್ರಿ ಪಟ್ಟ ಬಿಡ್ತಾರಾ? ಚಾನ್ಸೇ ಇಲ್ಲ. ಅಷ್ಟೇ ಅಲ್ಲ, ಅವರಿಬ್ಬರು ಸೇರಿ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಹೊಸ ಪಾರ್ಟಿ ಮಾಡಿದ್ರು. ಆ ಪಾರ್ಟಿಗೆ ಜನಪ್ರಿಯ ಮುಖ ಸಿದ್ದರಾಮಯ್ಯ. ಆದರೆ ಆ ಇಡೀ ಪಾರ್ಟಿ ನಡೆಸೋಕೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಫೇಸ್ ಮಾಡೋಕೆ ಬ್ಯಾಕ್ ಬೋನ್ ತರಹ ಕೋಟಿ ಕೋಟಿ ಫಂಡ್ ಕೊಟ್ಟಿದ್ದೆ ಸತೀಶ್ ಜಾರಕಿಹೊಳಿ. ಆಮೇಲೆ ಇಬ್ರಾಹಿಂ, HC ಮಹದೇವ್ ಪ್ರಸಾದ್ ತರಹದ ದೊಡ್ಡ ಟೀಮ್ ಕಟ್ಕೊಂಡು ಇವರೆಲ್ಲ ಒಟ್ಟಿಗೆ ಕಾಂಗ್ರೆಸ್ಗೆ ಬಂದ್ರಲ್ಲ. ಅವತ್ತು ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ನಿಂತಿದ್ದು ಇದೇ ಜಾರಕಿಹೊಳಿ ಸಾಹುಕಾರ್. ಸಿದ್ದರಾಮಯ್ಯನವರು CM ಆಗೋವರೆಗೂ ಸತೀಶ್ ಅವರದ್ದು ಒಂದೇ ಒಂದು ಮಂತ್ರ. ಅದೇನಪ್ಪ ಅಂದರೆ ಸಿದ್ದರಾಮಯ್ಯ ಒನ್ ಆ್ಯಂಡ್ ಓನ್ಲಿ ಲೀಡರ್ ಅಂತ. ದೋಸ್ತಿ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಯಾವಾಗ ಅಧಿಕಾರ ಕೈಗೆ ಬಂತೋ ಅಲ್ಲೇ ಸಣ್ಣದಾಗಿ ಬೆಂಕಿ ಬಿದ್ದಿದ್ದು. 2013ರಲ್ಲಿ ಸಿದ್ದರಾಮಯ್ಯ CM ಆದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಮಂತ್ರಿ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು, ತಾಕತ್ತು ಇತ್ತು. ಆದರೆ ಸಿದ್ದರಾಮಯ್ಯನವರು ಅವ್ರಿಗೆ ಕೊಟ್ಟಿದ್ದು ಯಾವ ಖಾತೆ ಗೊತ್ತಾ? ಅಬಕಾರಿ ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್. ಸತೀಶ್ ಅವರಿಗೆ ಬೇಜಾರಾಯಿತು. ಆದರೂ ಫ್ರೆಂಡ್ಶಿಪ್ಗೋಸ್ಕರ ಸುಮ್ಮನಾದ್ರು. ಇನ್ನೂ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು 2018ರ ಸಮ್ಮಿಶ್ರ ಸರ್ಕಾರದಲ್ಲಿ. ಸತೀಶ್ ಜಾರಕಿಹೊಳಿ ಅವರಿಗೆ ಕೇವಲ ಅರಣ್ಯ ಇಲಾಖೆ ಕೊಟ್ಟು ಅವರ ಸ್ವಂತ ತಮ್ಮ ರಮೇಶ್ ಜಾರಕಿಹೊಳಿ ಅವರಿಗೆ ಪವರ್ಫುಲ್ ಜಲಸಂಪನ್ಮೂಲ ಖಾತೆ ಕೊಡಲಾಯಿತು. ಯೋಚನೆ ಮಾಡಿ, ಸಿದ್ದರಾಮಯ್ಯನವರಿಗಾಗಿ ಇಷ್ಟೆಲ್ಲ ಮಾಡಿದ ಸತೀಶ್ಗಿಂತ ಅವರ ತಮ್ಮನಿಗೆ ಹೆಚ್ಚು ಇಂಪಾರ್ಟೆನ್ಸ್ ಸಿಕ್ಕಾಗ ಮನಸ್ಸಿಗೆ ನೋವಾಗಲ್ವಾ? ಆದರೂ 2023ರ ಎಲೆಕ್ಷನ್ನಲ್ಲಿ ಇಬ್ಬರು ಒಂದಾಗಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು. ಆದರೆ ಈಗ 2026ರಲ್ಲಿ ಯಾಕೆ ಇಷ್ಟೊಂದು ದೂರ ಹೋಗಿದ್ದಾರೆ? ಆ ಸೀಕ್ರೆಟ್ ಹೇಳ್ತೀನಿ ಕೇಳಿ. ರೀಸೆಂಟ್ ಆಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಫಾರ್ಮುಲಾದಂತೆ DK ಶಿವಕುಮಾರ್ ಅವರು CM ಆದರು. ಅವರು CM ಆಗ್ತಿದ್ದ ಹಾಗೆ KPCC ಅಧ್ಯಕ್ಷ ಪೋಸ್ಟ್ ಖಾಲಿ ಆಯಿತು. ಸತೀಶ್ ಜಾರಕಿಹೊಳಿ ಅವರು ಲೆಕ್ಕಾಚಾರ ಏನಿತ್ತು ಅಂದರೆ, ನಾವು ಅಹಿಂದ ನಾಯಕರು, ಇಷ್ಟು ವರ್ಷ ಸಿದ್ದರಾಮಯ್ಯನವರ ಜೊತೆ ಇದ್ದೀವಿ, ಈ ಸಲ ಅವರೇ ನನ್ನ ಕೈ ಹಿಡಿದು KPCC ಪ್ರೆಸಿಡೆಂಟ್ ಮಾಡ್ತಾರೆ ಅಂತ. ಆದರೆ ಇಲ್ಲೇ ನೋಡಿ ಹಣೆ ಬರಹ. ಸಿದ್ದರಾಮಯ್ಯನವರು ಸತೀಶ್ ಅವರಿಗೆ ಓಪನ್ ಆಗಿ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಸದ್ಯದ ಟಾಕ್. ಅವ್ರ ಬದಲಿಗೆ BK ಹರಿಪ್ರಸಾದ್ ಅಥವಾ MB ಪಾಟೀಲ್ ಹೆಸರುಗಳು ಮುಂಚೂಣಿಗೆ ಬಂದವು. ಕೊನೆಗೆ ಹರಿಪ್ರಸಾದ್ ಅಧ್ಯಕ್ಷರು ಆದರು. ಇದೇ ನೋಡಿ ಸತೀಶ್ ಜಾರಕಿಹೊಳಿ ಅವರ ಬೇಸರಕ್ಕೆ ಅಸಲಿ ಕಾರಣ. ನಾನು ಬೇಕಾದಾಗ ದುಡ್ಡು ತಾಕತ್ತು ಎಲ್ಲ ಕೊಟ್ಟು ನಿಂತ್ಕೊಂಡೆ, ಆದರೆ ನನಗೊಂದು ಪವರ್ ಸಿಗಬೇಕಾದಾಗ ಸಿದ್ದರಾಮಯ್ಯ ಸೈಲೆಂಟ್ ಆಗಿಬಿಟ್ರ ಅನ್ನೋ ಆಕ್ರೋಶ ಸತೀಶ್ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಅದಕ್ಕೆ ಆ ಮೀಟಿಂಗ್ನಲ್ಲಿ 3 ಕುರ್ಚಿ ಬಿಟ್ಟು ದೂರ ಕೂತಿದ್ದು. ಸರಿ, ಇಷ್ಟೆಲ್ಲ ಆದಮೇಲೆ ಜಾರಕಿಹೊಳಿ ಸಾಹುಕಾರ್ ಸುಮ್ಮನೆ ಇರ್ತಾರಾ? ಬೆಳಗಾವಿಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ, ನಮ್ಮ ನಡುವೆ ಏನೂ ಇಲ್ಲಪ್ಪ, ಸಿದ್ದರಾಮಯ್ಯನವರು ನಮಗೆ ಗಾಡ್ ಫಾದರ್ ತರಹ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ
ಪಾಲಿಟಿಕ್ಸ್ನಲ್ಲಿ ಬಾಯಲ್ಲಿ ಹೇಳೋದು ಒಂದು, ಒಳಗಡೆ ನಡೆಯೋದು ಇನ್ನೊಂದು. ಇಲ್ಲಿ ನಾವು ಯೋಚನೆ ಮಾಡಬೇಕಾದ ಅಸಲಿ ರಾಜಕೀಯ ಮರ್ಮ ಇಲ್ಲಿದೆ ನೋಡಿ. ಸದ್ಯಕ್ಕೆ ಕರ್ನಾಟಕದಲ್ಲಿ DK ಶಿವಕುಮಾರ್ CM ಆಗಿದ್ದಾರೆ. ಇಂಥ ಟೈಮಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಜೊತೆ ಜಾಸ್ತಿ ಆಪ್ತವಾಗಿ ಕಾಣಿಸ್ಕೊಂಡ್ರೆ ಹೊಸ CM DK ಶಿವಕುಮಾರ್ ಬಣದಿಂದ ಸಿಗಬೇಕಾದ ಡೆಪ್ಯೂಟಿ CM ಪೋಸ್ಟ್ ಆಗಲಿ ಅಥವಾ ದೊಡ್ಡ ದೊಡ್ಡ ಖಾತೆಗಳಾಗಲಿ ಮಿಸ್ ಆಗಿ ಹೋಗ್ಬೋದು. ಹೈಕಮಾಂಡ್ ಮತ್ತು ಹೊಸ CM ಗುಡ್ ಬುಕ್ನಲ್ಲಿ ಇರಬೇಕಾದ್ರೆ ಸಿದ್ದರಾಮಯ್ಯನವರಿಂದ ಸ್ವಲ್ಪ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸತೀಶ್ ಜಾರಕಿಹೊಳಿ ಅವರ ಭವಿಷ್ಯದ ಮಾಸ್ಟರ್ ಪ್ಲಾನ್ ಕೂಡ ಆಗಿರ್ಬೋದು. ಹಾಗಾದರೆ ನಿಮ್ಗೇನನ್ಸುತ್ತೆ? ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ನಿಜವಾಗ್ಲೂ ದೋಸ್ತಿ ಮುರಿದು ಬಿದ್ದಿದ್ಯಾ? ಅಥವಾ ಮುಂದಿನ CM ರೇಸಲ್ಲಿ ಇರಲು ಸತೀಶ್ ಜಾರಕಿಹೊಳಿ ಪ್ಲೇ ಮಾಡ್ತಿರೋ ಅತಿ ದೊಡ್ಡ ಮೈಂಡ್ ಗೇಮ್ ಆಗಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.